ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಲಕ್ಷ್ಮೀ ಬಾರಮ್ಮ. ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ. ಲಕ್ಷ್ಮಿ ಎಲ್ಲರ ಮುಂದೆ ಗಂಡನ ನೆನಪರಾಧಿತನ ಸಾಬೀತು ಮಾಡೇ ಮಾಡ್ತೀನಿ ಅಂತ ಹೇಳಿರ್ತಾಳೆ. ಹಾಗೆ ಹೇಗಿದ್ರು ಕೀರ್ತಿ ಅವ್ರ ಜೊತೆ ಇರ್ತಾಳಲ್ವಾ, ಅವಳಿಗೆ ಎಲ್ಲ ನಿಜ ಗೊತ್ತಾಗಿರುತ್ತೆ. ಅವಳನ್ನ ಎಲ್ಲರ ಮುಂದೆ ನಿಜ ಹೇಳಿದ್ರೆ ವೈಷ್ಣವ್ ನಿರಪರಾಧಿ ಅಂತ ಹೇಳಿ ಸಾಕ್ಷಿ ಸಿಗತ್ತೆ ಅಂತ ಹೇಳಿ ಡಿಸೈಡ್ ಮಾಡಿ ಎಲ್ಲ ನ್ಯೂಸ್ನವರನ್ನು ಕರೀತಾಳೆ. ಆದರೆ ಈ ಕಡೆ ಅನನ್ಯ ಕೀರ್ತಿಗೆ ನೀನು ಯಾವುದೇ ಸತ್ಯ ಹೇಳಿರಬಾರ್ದು ಅಂತ ಹೇಳಿ ಎದುರಿಸಿರುತ್ತಾಳೆ. ಈ ಕಡೆ ಎಲ್ಲರೂ ಬಂದಾಗ ಕೀರ್ತಿ ತುಂಬ ಟೆನ್ಷನಲ್ಲಿರ್ತಾಳೆ. ಲಕ್ಷ್ಮಿ ಅವರು ಹೋಗಿ, ಲಕ್ಷ್ಮಿ, ಕೀರ್ತಿ ಏನು ಟೆನ್ಷನ್ ಆಗಬೇಡಿ, ನಾನು ಇದೀನಿ ತಾನೇ ಜೊತೆಗೆ, ಎಲ್ಲ ನಿಜ ಹೇಳಿ ಅಂತ ಹೇಳ್ತಾರೆ. ಆಗ ನ್ಯೂಸ್ನವರು, ಮೇಡಮ್, ಅವತ್ತು ಅನನ್ಯ ಅವ್ರ ಜೊತೆ ನಡೆದ ಘಟನೆ ಟೈಮಲ್ಲಿ ನೀವು ಅಲ್ಲಿದ್ರಿ ಅಂತ ಹೇಳ್ತಾ ಇದ್ದಾರೆ, ಏನು ಅಂತ ವಿಚಾರ ಕೇಳಿದ್ದೆ. ನೋಡಿ, ಅನನ್ಯ ಅವರೇ ಮೇಲ್ಬಿದ್ದು ಅವ್ರಿಗೆ ಮುತ್ತು ಕೊಟ್ಟು ಎಲ್ಲ ನಾನ್ಸೆನ್ಸ್ ಕ್ರಿಯೇಟ್ ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ. ನೀವು ಅಲ್ಲಿದ್ರಿ ಅಂತ ಹೇಳಿದ್ರಲ್ಲ, ಇದು ನಿಜನಾ ಅಂತ ಕೇಳಿದ್ದಕ್ಕೆ ಶ್ರೇಷ್ಠ ಅನನ್ಯ ಮುಖ ನೋಡ್ತಾಳೆ. ಅನನ್ಯ ಕೋಪದಿಂದ ಏನು ಹೇಳಬೇಡ ಅನ್ನೋ ಥರ ಸನ್ನೆ ಮಾಡ್ತಾಳೆ. ಆಗ ಶ್ರೇಷ್ಠ ಹೆದರಿಕೆಯಿಂದ, ಇಲ್ಲ, ನನಗೇನು ಗೊತ್ತಿಲ್ಲ, ನಾನೇನು ನೋಡಿಲ್ಲ, ನನ್ನ ಬಿಟ್ಬಿಡಿ ಪ್ಲೀಸ್ ಅಂತ ಹೇಳಿ ಜೋರಾಗಿ ಅಳಲು ಶುರು ಮಾಡ್ತಾಳೆ. ಇದರಿಂದ ಈ ಕಡೆ ಲಕ್ಷ್ಮಿ ಹಾಗೆ ವೈಷ್ಣವ್ ಇಬ್ಬರು ಗಾಬರಿ ಆಗ್ತಾರೆ. ಇಲ್ಲ, ನಾನೇನು ಕೇಳಬೇಡಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗಲು ಶುರು ಮಾಡ್ತಾಳೆ. ಆಗ ಕೀರ್ತಿ ನಿಂತ್ಕೊಳ್ಳಿ ಅಂತ ಹೇಳಿ ಲಕ್ಷ್ಮಿ ಕೂಗ್ತಾ ಇರ್ತಾರೆ. ಈ ಕಡೆ ಅನನ್ಯ, ನೀವೇ ನೋಡಿದ್ರಿ ಅಲ್ವಾ, ನೋಡಿ, ನಾನೇನಾದ್ರು ತಪ್ಪು ಮಾಡಿದ್ದಿದ್ರೆ ಆ ಹುಡುಗಿ ನಿಜ ಹೇಳ್ತಾ ಇದ್ಲು ತಾನೇ, ನಂದೇನು ತಪ್ಪಿಲ್ಲ, ಇಲ್ಲ ಅಂದಿದ್ರೆ ಆ ಹುಡುಗಿ ಯಾಕೆ ಆ ರೀತಿ ಓಡೋಗ್ತಾ ಇದ್ಲು, ನೀವೇ ಹೇಳಿ. ಇದರಲ್ಲಿ ವೈಷ್ಣವ್ ಅವ್ರದ್ದೇ ತಪ್ಪಿರೋದು, ಅದಕ್ಕೆ ಆ ಹುಡುಗಿ ಏನೂ ಮಾತಾಡಲಿಲ್ಲ. ನೋಡಿ, ಇಂಥವ್ರನ್ನ ನಾವು ಎಷ್ಟು ದೂರದಲ್ಲಿ ಇಟ್ಟಿದ್ರೂ ಒಳ್ಳೆಯದು. ಇನ್ನು ಮುಂದೆ ಅವನು ಹಾಡಲೇಬಾರ್ದು, ಆ ಥರ ಮಾಡಬೇಕು ಅಂತ ಹೇಳಿ ಅನನ್ಯ ಎಲ್ಲರ ಮುಂದೆ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಲಕ್ಷ್ಮಿ, ಇಲ್ಲ, ಇಲ್ಲಿ ತಪ್ಪಾಗಿದೆ ನೋಡಿ, ಕೀರ್ತಿ ಅವರಿಗೆ ಆರೋಗ್ಯ ಸಮಸ್ಯೆ ಇದೆ, ಇಷ್ಟು ಜನನ ನೋಡಿ ಅವರು ಗಾಬರಿ ಆಗಿದ್ದಾರೆ ಅಷ್ಟೇ, ನಾನು ಹೋಗಿ ಅವ್ರ ಜೊತೆ ಮಾತಾಡಿ ಅವ್ರನ್ನ ಕರ್ಕೊಂಡ್ಬಂದು ಸಾಕ್ಷಿ ನಿಜವಾದ ಏನು ನಡೀತು ಅಂತ ಹೇಳಿ ನಾನು ಹೇಳಿಸ್ತೀನಿ ಅಂತ ಹೇಳಿ ಎಲ್ಲರ ಮುಂದೆ ಕೇಳ್ಕೊಳ್ತಾಳೆ. ಈ ಕಡೆ ಕಾವೇರಿ ಆಸ್ಪತ್ರೆಗೆ ಬಂದಾಗ ಅಲ್ಲಿ ಫೋಟೋ ನೋಡ್ತಾಳೆ. ಫೋಟೋದಲ್ಲಿ ರಾವಣ ದಹನ ಮಾಡಬೇಕಾದ್ರೆ ಕಾವೇರಿ ಹಿಂದೆ ಕೀರ್ತಿ ಇರೋದನ್ನು ನೋಡಿ ಅವಳಿಗೆ ಶಾಕ್ ಆಗುತ್ತೆ. ಅಂದರೆ ಕೀರ್ತಿ ಮುಂಚೆನೇ ಬದುಕಿದ್ಲ, ಹಾಗಾದರೆ ಇವರೆಲ್ಲ ಸೇರಿ ನನ್ನ ನಾಟಕ ಮಾಡಿ ಜೈಲಿಗೆ ಕಳಿಸಿದ್ದಾರೆ, ಇವ್ರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ಅಂತ ಹೇಳಿ ಅಂದ್ಕೊತಾ ಇರ್ತಾಳೆ. ಈ ಕಡೆ ಲಕ್ಷ್ಮಿ, ಇವ್ರು ಯಾಕೆ ಹೋದ್ರು, ನಾನು ಹೇಗಾದರೂ ಮಾಡಿ ಅವ್ರನ್ನ ಒಪ್ಪಿಸಿಕೊಂಡು ಕರ್ಕೊಂಬರಬೇಕು ಅಂತ ಹೇಳಿ ಅಂದ್ಕೊತಾ ಇರ್ತಾಳೆ. ಇದು ಮಂಗಳವಾರದ ಸಂಚಿಕೆಯಲ್ಲಿ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಸಂಚಿಕೆಯಲ್ಲಿ ನಡೆಯುತ್ತದೆ. ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.